ಹಾಯ್ ಫ್ರೆಂಡ್ಸ್, ಇವತ್ತೊಂದು ಕಂಪ್ಲೇಂಟ್ ಬಂದಿತ್ತು. ಯಾವ ಥರ ಅಂದರೆ ಮನೆಯಲ್ಲೆಲ್ಲ ಕರೆಂಟ್ ಬ್ಲಿಂಕಿಂಗ್ ಆಗ್ತಾ ಇದೆ, ಸರಿಯಾಗಿ ಹತ್ತಾ ಇಲ್ಲ ಅಂತ ಕಂಪ್ಲೇಂಟ್ ಬಂದಿತ್ತು. ನಾವು ಫಸ್ಟ್ ಟಿ ಸಿ ಹತ್ರ ಹೋಗಿ ಚೆಕ್ ಮಾಡಿದ್ವಿ. 3 ಪೇಸು ಕರೆಕ್ಟಾಗಿತ್ತು. ಇನ್ನೊಂದು ಏನಂದರೆ ಒಂದು ಪೇಸು 2 ಏರಿಯಾ ಕಡೆ ಹೋಗಿತ್ತು. ಒಂದು ಏರಿಯಾದಲ್ಲಿ ಫುಲ್ಲು ಕರೆಂಟು ಸರಿಯಾಗಿತ್ತು, ಇನ್ನೊಂದು ಏರಿಯಾ ಕಡೆ ಹೋಗ್ತಾ ಹೋಗ್ತಾ ವೋಲ್ಟೇಜ್ ಡ್ರಾಪ್ ಹಾಕ್ಕೊತ ಹೋಗ್ತಾ ಇತ್ತು. ಆಮೇಲೆ ಇವಾಗ ಈ ಜಂಪ್ ಆಗ್ತಾ ಇದ್ದೀನಲ್ಲ, ಇದು ಫಸ್ಟು ತೆಗೆದಿದ್ದೆ. ಒಂದು 5 ಮನೆ ಚೆಕ್ ಮಾಡಬೇಕಂತ ಇದನ್ನು ತೆಗೆದುಬಿಟ್ಟು ಚೆಕ್ ಮಾಡಿದಾಗ 5 ಮನೆ ಕರೆಂಟ್ ಕರೆಕ್ಟಾಗಿತ್ತು ಫಸ್ಟು. ಯಾಕಂದರೆ ಟ್ರಾನ್ಸ್ಫಾರ್ಮರ್ ಹತ್ರ ಜಂಪ್ಗಳೆಲ್ಲ ಕರೆಕ್ಟಾಗಿದೆಯಲ್ಲ ಅಂತ ನೋಡೋಕ್ಕೆ ಈ ಫಸ್ಟ್ ಜಂಪ್ನೇ ಒಂದು 5 ಮನೆ ಬಿಟ್ಟು ತೆಗೆದಿದೆ. ಇಲ್ಲೆಲ್ಲ ಓಕೆ ಇತ್ತು, ಕರೆಕ್ಟಾಗಿ 248 ಎಲ್ಲ ವೋಲ್ಟೇಜ್ ಬರ್ತಾಯಿತ್ತು. ಆಮೇಲೆ ನೆಕ್ಸ್ಟ್ ಮುಂದ್ಗಡೆ ಕರೆಕ್ಟಾಗಿ ಸೆಂಟ್ರಲ್ಲಿರೋ ಜಂಪ್ ಎತ್ತಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಯಾಕಂದರೆ ಪ್ರತಿಯೊಂದು ಕಂಬ ಹತ್ತಿ ಜಂಪ್ ಓಪನ್ ಮಾಡೋಕ್ಕಾಗಲ್ಲ, ನಮಗೆ ಲೇಟ್ ಆಗಿಬಿಡುತ್ತೆ. ಅದಕ್ಕೆ ನೆಕ್ಸ್ಟ್ ಇನ್ನೊಂದು ಕಂಬ ಹತ್ತಿ ಜಂಪ್ ಓಪನ್ ಮಾಡಿ ಲೈನ್ ಚಾರ್ಜ್ ಮಾಡಿದಾಗ ಮತ್ತು ಅಷ್ಟು ಹಿಂದ್ಗಡೆ ಎಲ್ಲ ಮತ್ತೆ ಬ್ಲಿಂಕಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದರ ಮಧ್ಯದಲ್ಲಿ ಇದೆ ಅಂತ ನಮಗೆ ಗೊತ್ತಾಯಿತು, ಇಷ್ಟಲ್ಲಿ ಇದೆ ಅಂಥೇಳಿ. 1-2 ಮನೆ ಸರ್ವಿಸ್ ಮ್ಯಾನ್ ನಮಗೆ ಡೌಟ್ ಇತ್ತು. ಅಲ್ಲೇ ಡೈರೆಕ್ಟಾಗಿ ಆ ಸರ್ವಿಸ್ ಮ್ಯಾನ್ ಮನೆ ಹತ್ರ ಹೋಗಿ ನೋಡಿದಾಗ ಸರ್ವಿಸ್ ಮ್ಯಾನ್ ಪೂರ್ತಿ ಡ್ಯಾಮೇಜ್ ಆಗಿ ಮೆಲ್ಟ್ ಆಗಿಬಿಟ್ಟಿತ್ತು. ಈ ಕೆಲಸವನ್ನು ತುಂಬ ಸೇಫ್ಟಿಯಿಂದ ಮಾಡಬೇಕಾಗಿತ್ತು. ಯಾಕಂದರೆ ಟ್ರಾನ್ಸ್ಫಾರ್ಮರ್ಗಳ ಹತ್ರ ಮೇಲೆ 11 kV ಕೆಳಗಡೆ LT ಲೈನ್ ಇತ್ತು. ಅದಲ್ಲದೆ ಮೇಲೆ 11 kV ಲೈನ್ NJY ಲೈನ್ ಆಗಿತ್ತು. ಒಂದು 5-6 ಊರುಗಳ ಕಡೆಯಿಂದ ಅದು ಬಂದಿದ್ದರಿಂದ ಅದನ್ನು ಆಫ್ ಮಾಡ್ಕೊಳ್ಳುವಾಗ ತುಂಬ ಕರೆಗಳು ಬರ್ತಾಯಿದ್ದವು. ಅದರಿಂದ ನಾವು ತುಂಬ ತಾಳ್ಮೆಯಿಂದ ಮಾಡಿ ಕೊನೆಗೆ ಫಾಲ್ಟ್ ಸಿಕ್ತು. ಅದನ್ನು ಅಟೆಂಡ್ ಮಾಡಿ ಕಟ್ ಮಾಡಿ ತೆಗೆದು ಚಾರ್ಜ್ ಮಾಡಿ ನೋಡಿದಾಗ ಎಲ್ಲ ಓಕೆ ಆಯಿತು. ನಮಗೂ ಸ್ವಲ್ಪ ಮನಸ್ಸಿಗೆ ತೃಪ್ತಿ ಆಯಿತು. ಅಷ್ಟೊತ್ತು 2 ಗಂಟೆವರೆಗೂ ಇದು ಕಾರ್ಯಾಚರಣೆ ಮಾಡಿ ಸಕ್ಸಸ್ ಆದಾಗ ನಮಗೂ ಸ್ವಲ್ಪ ತುಂಬ ಮನಸ್ಸಿಗೆ ತೃಪ್ತಿ ಆಯಿತು. ನೋಡಿ ಜನರೇ, ಒಂದು ಸರ್ವಿಸ್ ಮ್ಯಾನ್ ಸರಿಯಾಗಿ ಹಾಕೋಲಿಲ್ಲ ಅಂದರೆ ಇಡೀ ಏರಿಯಾದಲ್ಲೆಲ್ಲ ಪ್ರಾಬ್ಲಮ್ ಆಗಿಬಿಡುತ್ತೆ ಈ ಥರ. ಅದಕ್ಕೆ ಜನರು ಸರಿಯಾಗಿ ಸರ್ವಿಸ್ ಮ್ಯಾನ್ ಮಾಡಿಸ್ಕೊಳ್ಳಿ. ನಿಮ್ಮ ಮನೆಗಳಿಗೆ ಜಾಸ್ತಿ ಲೋಡ್ ಇದ್ದರೆ 8 mm ಆಮೇಲೆ 10 mm ಈ ಥರ ವೈರ್ಗಳನ್ನು, ಚೆನ್ನಾಗಿರೋ ಕ್ವಾಲಿಟಿ ವೈರ್ಗಳನ್ನು ಹಾಕ್ಕೊಂಡು ಸರ್ವಿಸ್ ಮ್ಯಾನ್ ಮಾಡಿಸಿ. ಒಂದು ಮನೆ ಸಲುವಾಗಿ ಇಡೀ ಏರಿಯಾದಲ್ಲೆಲ್ಲ ಕರೆಂಟ್ ಆಫ್ ಆಗೋಗುತ್ತೆ. ಈ ಥರ ಮೇಲೆ ಆಗ್ತಾ ಹೋದರೆ ಟ್ರಾನ್ಸ್ಫಾರ್ಮರ್ಗಳು ಸುಡುವ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ. ದಯವಿಟ್ಟು ನಿಮ್ಮ ಸರ್ವಿಸ್ ಮ್ಯಾನ್ಗಳನ್ನು ಚೆನ್ನಾಗಿ ಹಾಕ್ಕೊಳ್ಳಿ ಜನರು. ನೋಡಿ ಜನರೇ, ಈ ಥರ ಪ್ರಾಬ್ಲಮ್ ಬಂದಾಗ, ಫಾಲ್ಟ್ ಆದಾಗ ನಮಗೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಯಾಕಂದರೆ ಇದು ಕಣ್ಣಿಗೆ ಕಾಣದೇ ಇರೋದು. ಅದಲ್ಲದೆ LT ಲೈನ್ ಮೇಲೆಗಡೆ 11 kV ವೈರ್ ಇರುತ್ತೆ. ನಾವು ತುಂಬ ಸೇಫ್ಟಿಯಿಂದ ಸೇಫಾಗಿ ಮಾಡಬೇಕಾಗಿರುತ್ತದೆ. ಅದಕ್ಕೆ ಜನರು ಇಂಥ ಸಮಯದಲ್ಲಿ ಸ್ವಲ್ಪ ಸಹಕಾರ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ.